ತುಂಬಾ ಆತ್ಮೀಯರಾಗಿದ್ರು ನೀವು. ಈ ವಿಚಾರ ಕೊಲೆ ಕೇಸು ಅಂತ ವಿಚಾರ ಗೊತ್ತಾದಾಗ ಏನು ಅನಿಸುತ್ತೆ ಸರ್? ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ, ಫೆಬ್ರವರಿ 16 ಅವ್ರ ಬರ್ಡೇ ಆದ್ಮೇಲೆ ಇನ್ನೊಂದು ಪಾರ್ಟಿಲೆಲ್ಲ ಮೀಟ್ ಮಾಡಿದ್ರು ಅಷ್ಟೇ. ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ. ಮಾದೇವ ಆಗಲಿ ಅಥವಾ ಲಂಕಾಸುರ, ಅದು ನಮ್ಮದು ಒಂದಿಷ್ಟು ಎಲ್ಲ ಇದೆ, ನಮ್ದೆಲ್ಲ ಕೆಲಸಗಳು. ನಾನು ಮೀಟೇ ಮಾಡಿರಲಿಲ್ಲ, ತುಂಬ ದಿನ ಆಯಿತು. ಈ 4 ತಿಂಗಳೇನೋ ಆಯಿತು. ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು, ನೋಡಿ ಒಂದು ನಿಮಿಷ ಟಿ ವಿ ನೋಡಿ ಅಂತ. ನಾನು ಯಾವಾಗ ನ್ಯೂಸ್ ನೋಡಿದ್ಮೇಲೆ ನಮಗೆಲ್ಲ ಗೊತ್ತಾಗ್ತಿದೆ ಏನದು ಅದು ಜೂನ್ 10. ಹಾಂ, ಅವತ್ತು ಅಂದರೆ ಯಾವತ್ತು ಈ ಇದಾಯ್ತಲ್ಲ ಅವತ್ತೇ ನಾನು ವೆರಿ ಶಾಕ್. ನನಗೆ ಏನಿದು, ಯಾಕಂದರೆ ನನ್ನ ಮಾಹಿತಿನೇ ಇರಲಿಲ್ಲ ಏನು ಮಾತಾಡೋದು. ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕದ ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ, ರೇಣುಕಾ ಫ್ಯಾಮಿಲಿ ಆ ಕಡೆ ಒಂದು ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಅಂತ ಆ ಫ್ಯಾಮಿಲಿ ಆ ಥರ. ಆಮೇಲೆ ಈ ಕಡೆ ದರ್ಶನ್ ಅವ್ರ ಫ್ಯಾಮಿಲಿ ಎಲ್ಲ ಅಭಿಮಾನಿಗಳು, ಅದೇ ನಮಗೂ ಅಷ್ಟೇ ಬೇಜಾರಿದೆ, ಡಬಲ್ ಬೇಜಾರಿದೆ ನಮಗೂ. ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನೂ, ಯಾಕಂದರೆ ತನಿಖೆ ನಡೀತಿದೆ, ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ.